ಬಸವಣ್ಣ ಬಿತ್ತಿದ ಬೀಜಗಳು ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಸಗಣಿಯ ಹುಳುವಿನಂತೆ ಬದುಕು ನಮ್ಮದಲ್ಲ, ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ. ಸಗಣಿಯ ಹುಳುವಿನಂತೆ ಬದುಕು ನಮ್ಮದಲ್ಲ, ಬರಿದೇ ಉಂಡುಟ್ಟು ಹೋಗಲು ಬಂದವರಲ್ಲ. ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮದಲ್ಲ, ಭೌತಿಕತೆಗೆ ಬಡಿದಾಡುವ ಮನಸ್ಸು ನಮದಲ್ಲ. ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ, ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಕ್ಷೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವು ಬಿತ್ತುವೆವು. ಕ್ಷೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವು ಬಿತ್ತುವೆವು. ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿಹವು, ಸಂತೃಪ್ತ ಜೀವನಕ್ಕೆ ಸರ್ವ ಸಿದ್ಧತೆ ನಡೆಸಿಹವು. ಸಾಗರದಾಚೆಗೆ ಬಸವ ತತ್ವವ, ಸಾಗರದಾಚೆಗೆ ಬಸವ ತತ್ವವ ಕೊಂಡೊಯ್ವೆವು, ಕೊಂಡೊಯ್ವೆವು, ಕೊಂಡೊಯ್ವೆವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು, ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು, ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು. ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು, ಯಾರೊಬ್ಬರ ವಿರೋಧಿ ಅಲ್ಲ ನೋಡು ಇದು. ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು, ಅವರವರ ಉದ್ಧಾರ ಅವರ ಕೈಯಲ್ಲಿರುವುದು, ಅವರ ಕೈಯಲ್ಲಿರುವುದು, ಅವರ ಕೈಯಲ್ಲಿರುವುದು.
ಸಮಾಜದ ಋಣವ ತೀರಿಸುವತ್ತ ನಮ್ಮ ಯತ್ನ ಸಾಗಿದೆ. ಶೋಷಣೆಯ ವಿರೋಧಿಯಾಗಿ ಸಂಘಟನೆ ಧ್ವನಿ ಎತ್ತಿದೆ. ಅನಾಥ ಅಬಲೆಯರ ಕಲ್ಯಾಣಕ್ಕೆ ಸತತ ದುಡಿಯುತ್ತಿದೆ. ಯಾರೇನಂದರು ಅಂಜದೆ, ಯಾರೇನಂದರು ಅಂಜದೆ ಮೌನ ಚಳುವಳಿ ನಡೆದಿದೆ. ಮೌನ ಚಳುವಳಿ ನಡೆದಿದೆ. ಮೌನ ಚಳುವಳಿ ನಡೆದಿದೆ. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ನಮಗಿರದು ಎಂದೆಂದು ಸಾವು. ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು. ಅವರೇ, ಮೊದಲನೇದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಓಕೆ, ಎಷ್ಟು ಅರ್ಥಪೂರ್ಣವಾದಂತಹ ಹಾಡು. ಅರ್ಚನಾ ಮ್ಯಾಮ್, ಹೇಗನ್ನಿಸ್ತು? ತುಂಬ ಚೆನ್ನಾಗಿ ಹಾಡಿದ್ರಿ ತೋಮ್ರಿ ಅವರೇ. ಥ್ಯಾಂಕ್ಸ್ ಮೇಡಮ್. ಇವತ್ತು ವಾಯ್ಸು 2 ದಿವಸ ಆಯ್ತು ಸರಿ ಇಲ್ಲ. ಹೇಳ್ಬೇಡಿ, ಯಾರಿಗೂ ಹೇಳಬೇಡಿ, ನಮಗೇನು ಗೊತ್ತಾಗಲಿಲ್ಲ. ಆಮೇಲೆ ಇವತ್ತು ನಾನು ಇನ್ನೊಂದು ವಿಶೇಷ ಗಮನಿಸಿದೆ. ಇಷ್ಟು ದಿವಸ ಕಾಣದಿದ್ದ ಒಂದು ಸಾಫ್ಟ್ ಟೋನ್ ಬಂತು ತೋಮ್ರಿ ಅವರ ಧ್ವನಿಯಲ್ಲಿ. ಎಷ್ಟು ಮಾಧುರ್ಯವಾಗಿ ಅವರು ಒಂಥರ ಕಂಚಿನ ಕಂಠದಲ್ಲೇ ಯಾವಾಗಲೂ ಹಾಡೋದಲ್ವಾ. ಇವತ್ತು ಅಂತ ಸಾಫ್ಟ್ ಮಾಡಿ ಹಾಡ್ತಾ ಇದ್ರಿ. ಒಂದು ಹೊಸ ತೋಮ್ರಿ ಅವ್ರು ಕಾಣಿಸಿದ್ರು ನಮಗಿವತ್ತು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು. ನಮಗಿರದು ಎಂದೆಂದು ಸಾವು. ನಮಗಿರದು ಎಂದೆಂದು ಸಾವು. ಬಹಳ ಸುಂದರವಾಗಿತ್ತು ತೋಮ್ರಿ ಅವರೇ. ನಿಮ್ಗೆ ಗಂಟ್ಲು ಸರಿ ಇಲ್ಲ ಅಂತ ಎಲ್ಲೂ ನಮಗೆ ಗೊತ್ತಾಗಲಿಲ್ಲ. ಸೊ ನೀವು ಹೇಳಿ ಈಗ ನಮ್ಮ ತಲೆಯಲ್ಲಿ ಹುಳ ಬಿಡಬೇಡಿ ಆಯಿತಾ. ತುಂಬ ಚೆನ್ನಾಗಿತ್ತು, ಎಲ್ಲೂ ಏನೂ ತೊಂದರೆನೇ ಇಲ್ಲ. ಆಮೇಲೆ ಈ ಸಾಹಿತ್ಯ ಕೆಲವು ಸಾಲು ಉದ್ದ ಇದೆ, ಕೆಲವು ಸಾಲು ಚಿಕ್ಕದಾಗಿದೆ. ಅದನ್ನು ಪಾಪ ರಾಗ ಸಂಯೋಜನೆ ಯಾರು ಮಾಡಿರೋದು? ರಾಗ ಸಂಯೋಜನೆ ತೋಟಪ್ಪ ಉತ್ತಂಗಿ ಅವರು ಹಾಡಿದ್ದು, ಚಿತ್ರದುರ್ಗದವರು. ಹಾಂ ಹಾಂ, ಅವರೇ ಹಾಡಿದ್ದು. ಕಂಪೋಸ್ ಅವರೇ ಮಾಡಿದ್ದ? ರಾಗ ಹಾಕಿದ್ದು ಅವರೇನಾ? ರಾಗ ಗಾಯನ ಅವರೇ ಮಾಡಿದ್ದು. ಹೌದಾ? ಅಪ್ಪ, ಅವರಿಗೆ ನಿಜವಾಗ್ಲೂ ಶಬಾಷಿ ಹೇಳಬೇಕು ನಾವು. ಯಾಕಂದರೆ ಇಲ್ಲಿ ಸಾಹಿತ್ಯ ತುಂಬ ಕೆಲವು ಕಡೆ ಹೆಚ್ಚಿದೆ, ಕೆಲವು ಕಡೆ ಕಮ್ಮಿ ಇದೆ. ಅದನ್ನು ಅವರು ತಾಳಕ್ಕೆ ಕೂರಿಸಿ ಸ್ವರ ಸಂಯೋಜನೆ ಮಾಡಿದಾರಲ್ಲ. ಆಮೇಲೆ ನಿಮಗೆ ನಾನು ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ಕೊಡಬೇಕು. ಇದರಲ್ಲಿ ಒಂದು ಲೈನು ಆಫ್ಟರ್ ಬೀಟ್ ಇದೆ, ಒಂದು ಲೈನು ಬಿಫೋರ್ ಬೀಟ್ ಇದೆ. ಪಾಪ ಅವರಿಗೆ ಅದು ಹಾಗೆ ಹೇಳಿದ್ರೆ ಗೊತ್ತಾಗಲಿಕ್ಕಿಲ್ಲ. ಕೆಲವು ಪದಗಳನ್ನು ನೀವು ತಾಳ ಶುರುವಾಗೋದಕ್ಕೆ ಮುಂಚೆ ತೊಗೋಬೇಕಾಗ್ತಾ ಇದೆ. ಕೆಲವುದು ಒಂದು ತಾಳ ಹೀಗೆ ಏಟು ಬಿದ್ದ ಮೇಲೆ ತಗೊಳ್ಬೇಕು. ಆ ಥರ ಬಹಳ ಸಾಲುಗಳಿದ್ದಾವೆ. ಅದನ್ನೆಲ್ಲ ಎಷ್ಟು ಅದ್ಭುತವಾಗಿ ಹಾಡಿದ್ರಿ ಗೊತ್ತಾ ನೀವು. ಬಹುಶಃ ನಾನು ಈ ಥರ ಟೆಕ್ನಿಕಲ್ ವರ್ಡ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ವೇನೋ, ಬಟ್ ತುಂಬ 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 ಸುಂದರವಾಗಿ ಹಾಡಿದ್ರಿ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಇವರು ಸಮಾಜದ ಡಾಕ್ಟ್ರು ಅಲ್ವಾ. ಹಾಡಿನ ಮೂಲಕ ಚುಚ್ಚುಮದು ಕೊಡೋ ಡಾಕ್ಟ್ರು ಅಲ್ವಾ. ನಿಮ್ಮ ಹಾಡುಗಾರಿಕೆ, ಹಾಡು, ನಿಮ್ಮ ಆ ಸಮಾಜದ ಬಗ್ಗೆ ಇರುವಂಥ ಕಳಕಳಿ, ನೀವು ಬರೀ ಹಾಡಲ್ಲ, ಅದರ ಒಳಗಡೆಯಿಂದ ಅನುಭವಿಸಿ ಅದನ್ನು ಹೇಳ್ತಾ ಇದ್ದೀರಿ. ಅದು ನಮಗೆ, ನಾವು ಕನ್ವಿನ್ಸ್ ಆಗ್ತಾ ಇದ್ದೀವಿ. ತತ್ವಕ್ಕಾಗಿ ಸಮರ್ಪಿತ ಆದ ಬದುಕು ನಮ್ಮದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು. ಸರ್ವ ಜನಾಂಗದ ಜಾಗೃತಿ ಕಾರ್ಯವು ನಡೆದಿಹದು. ನೀವು ಆ ಥರ ಕನ್ವಿನ್ಸ್ ಮಾಡ್ತಾ ಇದ್ದೀರಿ, ಅದನ್ನು ಕೇಳಬೇಕು ನಾವು ಅಂತ ಹಾಡ್ತಾ ಇದ್ದೀರಿ, ಕೇಳಿಸ್ತಾ ಇದ್ದೀರಿ. ಅದು ಬಹಳ ಮುಖ್ಯ. ನಾನು ಈ ಸ್ಪರ್ಧೆಗೆ ಹಾಡ್ತಾ ಇದ್ದೀನಿ ಅಂತ ಹಾಡ್ತಾ ಇಲ್ಲ, ನೀವು ಇದನ್ನು ನಾನು ಕೇಳಿಸ್ಬೇಕು, ಸಮಾಜಕ್ಕೆ ಕೇಳಿಸ್ಬೇಕು ಅಂತ ಹಾಡ್ತಾ ಇರೋ ಭಾವನೆ ನನಗೆ ಕಾಣ್ತಾ ಇದೆ. ಹಾಗಾಗಿ ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಈ ಹಾಡುಗಾರಿಕೆ ಈ ನಾಡಿನೊದ್ದಗಲಕ್ಕೂ ಹರಡಲಿ. ವಿರೋಧಿ ಇರೋಧಿ, ಅದು ಜನಪದ ಭಾಷೆನಲ್ಲಿ ಇರೋಧಿಗಳು ಅಂತಾರಲ್ಲ, ವಿಷ ಅನ್ನೋದನ್ನ ಈಸ ಅಂತಾರಲ್ಲ, ಯಾರೊಬ್ಬರ ವಿರೋಧಿ ಸರ್, ವಿರೋಧಿ. ಇದು ಜನಪದ ಸಾಹಿತ್ಯದಲ್ಲಿ ಬಂದಾಗ ಹೇಳ್ಬೋದು. ನೀವು ವಿರೋಧಿ ಅಂತಂದ್ರಲ್ಲ.
ಶೋಷಣೆಯ ವಿರೋಧಿಯಾಗಿ ಸಂಘಟನೆ ಧ್ವನಿ ಎತ್ತಿದೆ. ಇರೋದೇ ಅಂದೆ ಸರ್. ವಿರೋಧಿ ಅಂದ್ರಿ. ಯಾಕೆಂದರೆ ಬಸವ ವಚನಗಳೆಲ್ಲ ಸ್ವಲ್ಪ ಶಿಷ್ಟ ಸಾಹಿತ್ಯನೇ ಇರೋದ್ರಿಂದ ವಿರೋಧಿ ಅಂತಲೇ ಬಳಸಿ. ವಿರೋಧಿ ವಿ ವಾ ವಾ ವಿರೋಧಿ ವಾ ಯಾರ ಲ ವಾ. ನೀವು ವಿರೋಧಿ ಅಂದ್ರಲ್ಲ, ಜನಪದದಲ್ಲಿ ಬಳಸ್ತಾರೆ. ಜನಪದ ಹಾಡಿದ್ದಾಗ ವಿಷ ಅನ್ನೋದನ್ನ ಈಸಾ ಅಂತಾರೆ ಅಲ್ವಾ. ಇಲ್ಲಿ ಶಿಷ್ಟ ಸಾಹಿತ್ಯ ಇರೋದ್ರಿಂದ ವಿರೋಧಿ ಅಂತಲೇ ಹಾಡಿ. ವಿರೋಧಿ. ಸರಿ ಸರ್. ಓಕೆ, ವೇಮ್ಗಲ್ ಸರ್. ತೋಬ್ರಿ ಸರ್. ಮೊದಲಿನಲ್ಲೂ ನೀವು ವಿಶೇಷವಾದ ಹಾಡುಗಳನ್ನೇ ಈ ವೇದಿಕೆ ಕೊಡ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಇದು ಹಾಗೇನೆ ಬುದ್ಧ, ಬಸವ, ನಮ್ಮ ಕುವೆಂಪು ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಸಮಾನತೆ ಬಗ್ಗೆ, ಅದನ್ನು ರೊಚ್ಚಿಗೇಳಿಸುವಂಥ ಸಂದೇಶ, ಅರ್ಥ ಇರ್ತಕ್ಕಂಥ ಹಾಡು ಅಂತ ನಾನು ಭಾವಿಸ್ತೀನಿ. ಕ್ಷೋಭೆಗೊಂಡ ಮನಸ್ಸಿಗೆ ಭಕ್ತಿಯ ನುಡಿಸುವೆವು, ಭೀತಿಯ ಜಾಗದಲ್ಲಿ ಶಾಂತಿ ಬೀಜವು ಬಿತ್ತುವೆವು. ಈ ಹಾಡಿನಲ್ಲೇ ಎಲ್ಲ ಸಮಾನತೆ ಬಗ್ಗೆ ಹೆಚ್ಚಾಗಿದೆ. ಹೌದು ಸರ್. ಒಳ್ಳೆ ಹಾಡನ್ನು ನೀವು ಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮಗೆ. ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.